ನಾನು ಹೇಳಿದ್ದಕ್ಕಾದರೂ ಕೆಲವು ದಾಖಲೆಗಳಿದೆ. ಈಗ ಅವ್ರು ಏನು ಹೇಳಿದ್ದಾರೆ, ಏನು ದಾಖಲೆ ಇದೆ, ಮಂತ್ರಿಗಳಲ್ವ ಅವರು. ಆ ದಾಖಲೆಗಳು ಅಂತ ಬಿ ಜೆ ಪಿ ನಾಯಕರು ಕೇಳ್ತಾರಲ್ಲ, ಏನಾದರೂ ಒಂದು ಈ ಸರ್ಕಾರದಲ್ಲಿ ನಡೀತಕ್ಕಂಥ ಅಕ್ರಮಗಳ ವಿಷಯದಲ್ಲಿ ನೀವು ಏನು ಹೇಳಿಕೆ ಕೊಟ್ಟಿದ್ದೀರಿ, RSS ಪಕ್ಷ ಬಿ ಜೆ ಪಿ ಪಕ್ಷದ ಬಗ್ಗೆ ಏನು ಟೀಕೆ ಮಾಡಿದ್ದೀರಿ, ನಿಮ್ಮ ಹತ್ರ ಇರ್ತಕ್ಕಂಥ ದಾಖಲೆ ಜನಗಳ ಮುಂದೆ. ಮೈತ್ರಿನಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ, ಯಾವುದೇ ಲೋಪಗಳಿಲ್ಲ. ವೈಯಕ್ತಿಕವಾಗಿ ಮಾತನಾಡ್ತಕ್ಕಂಥದ್ದನ್ನು ಯಾರೋ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡೋ ಅವಶ್ಯಕತೆ ಇಲ್ಲ. ಯಾವ ವ್ಯಾಪ್ತಿಯಲ್ಲ, ಕರ್ನಾಟಕ ವ್ಯಾಪ್ತಿ, ದೇಶದ ವ್ಯಾಪ್ತಿನಲ್ಲೇ ನಾವೀಗಾಗಲೇ NDAನಲ್ಲಿ ಸೇರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಯಾವುದೋ ವಿಷಯಗಳು ಪ್ರಮುಖವಾಗಿ ಬರಲ್ಲ. ನೋಡಿ, ನಾನು 106 ಬಾರಿ ಹೇಳಿದೆ, ಅವರು ಹಲವಾರು ಜನ ಹೇಳ್ತಾರೆ, ಈಗ ಇಲ್ಲಿ ಬಂದಾಗಲೂ ಮುಂದಿನ ಮುಖ್ಯಮಂತ್ರಿ ಅಂತ ಕೂಗ್ತಾರೆ. ಜನ ಕೂಗ್ತಕ್ಕಂಥದ್ದನ್ನು ನಾವು ಭ್ರಮೇಲಿ ಹೋಗಬಾರ್ದು. ಜನ ಅವ್ರ ಪ್ರೀತಿಯಿಂದ ಮಾತಾಡ್ತಾರೆ. ಇಲ್ಲಿ ಪ್ರಶ್ನೆ, ಮಗು ಹುಟ್ಟೋದಕ್ಕಿಂತ ಕುಲ ವಿವಲಿಸಿದ್ರು ಅನ್ನಂಗೆ ನಾವು ಅದ್ರ ಬಗ್ಗೆ ಕನಸು ಕಾಣೋಕ್ಕಾಗತ್ತಾ? ಈಗ ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದೆ, ಜನಗಳ ಆಶೀರ್ವಾದದಲ್ಲ. ಅದನ್ನ ಈಗಲೇ ಹೇಳಿದೆ, ಇಲ್ಲೇ ಹೇಳಿದೆ. ಇಲ್ಲಿ ಯಾರ್ಯಾರು ಹಣೆಯಲ್ಲಿ ಏನೇನು ಬರೆದಿರ್ತದೋ, ನಾನು ಆ 106 ಬಾರಿ ಹೇಳಿದ್ದೇನೆ. ನನ್ನ ಮೊದಲನೇ ಆದ್ಯತೆ BJP JDS ಪಕ್ಷಗಳು ಇವತ್ತು ಮೈತ್ರಿಯನ್ನು ಮಾಡಿರೋದು ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಸರ್ಕಾರ ತೆಗಿಬೇಕು ಅಂತ. ಇದು ನನ್ನ ಮೊದಲನೇ ಆದ್ಯತೆ. ಮುಖ್ಯಮಂತ್ರಿ ಸ್ಥಾನ, ಅಧಿಕಾರ ಸ್ಥಾನ ಮುಖ್ಯ ಅಲ್ಲ. ಈಗಾಗಲೇ ನೋಡಿಬಿಟ್ಟಿದ್ದೀನಿ, ದೆಹಲಿನೂ ನೋಡಾಗಿದೆ, ಕರ್ನಾಟಕನೂ ನೋಡಾಗಿದೆ. ನನಗೆ ಅದು ಮುಖ್ಯ ಅಲ್ಲ, ಈ ರಾಜ್ಯ ಮುಖ್ಯ. ಈ ರಾಜ್ಯ ಉಳಿಬೇಕು. ಅದಕ್ಕಿವತ್ತು ಒಂದು ಉತ್ತಮವಾದಂಥ ಜನಪರವಾದಂಥ ಸರ್ಕಾರ ತರಬೇಕು. ಅದು ನನ್ನ ಮೊದಲನೇ ಆದ್ಯತೆ. NDAನಲ್ಲಿ ಯಾವುದೇ ನಾನು ಅದಕ್ಕೆ ಅವಕಾಶನೇ ಕೊಡಲ್ಲ.